ಇನ್ನೂ ಮಹಿಮಾ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಯಾವುದೇ ಹೆಣ್ಣಿಗೂ ಇಂಥ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು. ಮಹಿಮಾಗೆ ಇನ್ನೂ ಜಾಸ್ತಿ ಸಮಯ ಬೇಕು. ಬಟ್ ನೀವು ಯೋಚನೆ ಮಾಡಬೇಡಿ, ಅವಳು ಖಂಡಿತ ಇದರಿಂದ ಆಚೆ ಬರ್ತಾಳೆ. ಪ್ಲೀಸ್. ಯಾಕಮ್ಮ ಇನ್ನು ನಿದ್ದೆ ಮಾಡಿಲ್ವಾ? ನಿದ್ದೆ ಹೇಗೆ ಬರುತ್ತೆ ಗೌತಮ್? ಆದರೂ ಮನ್ ಸ್ವಲ್ಪ ಹಗುರ ಆಯಿತು, ಸ್ವಲ್ಪ ನೆಮ್ಮದಿ. ಅದಕ್ಕೆಲ್ಲ ನೀವಿಬ್ಬರೇ ಕಾರಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ ಯಾಕಮ್ಮ, ಮಹಿಮಾ ನಮ್ಮನೆ ಮಗಳಲ್ವಾ? ಹಾಗಲ್ಲಪ್ಪ, ಮಾಹಿ ಮನೆಗೆ ಬಂದಾಗ ಹೇಗಿದ್ಲು, ಒಂಚೂರು ಮಾತಾಡ್ತಿರ್ಲಿಲ್ಲ, ಅಷ್ಟು ಕುಕ್ಕಿದ್ಲು. ಆದ್ರೆ ಇಲ್ಲಿ ಬಂದ್ಮೇಲೆ ಅವಳ ಮನ್ಸು ಬೇರೆ ಕಡೆ ಹೋಯ್ತು, ಸ್ವಲ್ಪ ಕೆಲವಾದ್ಲು. ಅದಕ್ಕೆಲ್ಲ ನೀವೇ ಕಾರಣ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಾನ್ ಮಾಡ್ಬೇಕಾಗಿರೋದನ್ನ ನೀವಿಬ್ರು ಮುಂದೆ ನಿಂತು ಮಾಡಿದ್ರಿ. ತುಂಬಾ ದೊಡ್ಡ ಮನ್ಸು ನಿಮ್ಮಿಬ್ರದು. ಅತ್ತೆ ಪ್ಲೀಸ್, ಇದ್ರ ನಮ್ ದೊಡ್ಡತನ ಯಾವ್ದೂ ಇಲ್ಲ. ಮಹಿ ನಮ್ಮವಳು, ಅವಳಿಗೋಸ್ಕರ ಎಷ್ಟು ಮಾಡ್ತಾ ಇದ್ರೆ ಹೇಗೆ? ಇಂಥ ಟೈಮಲ್ಲಿ ಅವಳು ಒಬ್ಳೇ ಇರಬಾರ್ದು. ನೋವಿಗಿಂತ ಒಂಟಿತನ ಜಾಸ್ತಿ ಕಾಡುತ್ತೆ. ಅದಕ್ಕೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ವಿ. ಹೀಗೆ ಮಾಡಿದ್ರಿಂದ ಅಟ್ಲೀಸ್ಟ್ ಅವಳು ನೋವು ಕಮ್ಮಿ ಆಗ್ಲಿ ಅಂತ. ಹೌದಮ್ಮ, ಮಗುವನ್ನ ಕಳ್ಕೊಂಡವ್ರು ನೋವು ಹೊರನವ್ರಿಗೆ ಅಷ್ಟೊಂದು ಫೀಲ್ ಆಗದಿರ್ಬೋದು. ಬಟ್ ಅದನ್ನ ಹೊತ್ತವ್ರಿಗೆ ಪೂರ್ತಿ ಜಗತ್ತೇ ಖಾಲಿ ಆಗ್ಬಿಟ್ಟಿರುತ್ತೆ. ಅಷ್ಟು ದೊಡ್ಡ ನೋವು ಅದು. ಅವಳಿಗೆ ಸಮಾಧಾನ ಮಾಡಕ್ ಹೋಗಿ ನನಗೆ ಮಾತು ಬರದೆ ಸುಮ್ಮನೆ ನಿಂತ್ಬಿಟ್ಟೆ. ಮತ್ತೆ ಮಗು ಆಗತ್ತೆ ಅನ್ನೋ ಮಾತನ್ನು ಹೇಳಕ್ಕಾಗಿಲ್ಲ ನನ್ನಿಂದ. ಮತ್ತೇನಾದ್ರೂ ಒಳ್ಳೇದಾದ್ರೆ ಸಾಕು. ಅದ್ರ ಜೊತೆಗೆ ಸ್ವಲ್ಪ ಭಯನೂ ಇದೆ. ಅತ್ತೆ, ಕೆಲವೊಮ್ಮೆ ಭರವಸೆ ಔಷಧಕ್ಕಿಂತ ಜಾಸ್ತಿ ಕೆಲಸ ಮಾಡುತ್ತೆ. ನೋಡಿ, ನೀವು ಭಯ ಪಡಬೇಡಿ, ಹೋಪ್ಸ್ ಇಟ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ನೀನ್ ಅವಳಿಗೆ ಮತ್ತೆ ಮಗು ಆಗತ್ತೆ ಅಂತ ಧೈರ್ಯ ತುಂಬಿದಾಗ ಅವಳ ಕಣ್ಣಲ್ಲಿ ಒಂದ್ ಬೆಳಕು ಕಾಣಿಸ್ತು. ನೀನ್ ಗಮನಿಸ್ದ್ಯಾ? ಹಾಮ, ನನಗೆ ಈಗಲೂ ನಂಬಿಕೆ ಇದೆ. ಮಹಿಮಾಗೆ ಏನೇನು ಸಿಕ್ಬೇಕು ಅದೆಲ್ಲ ಸಿಕ್ಕತ್ತೆ. ಆ ಭಗವಂತ ಕೊಟ್ಟೆ ಕೊಡ್ತಾನೆ. ನನಗ್ ಗೊತ್ತು. ಇವತ್ತು ನಿಮ್ಮಿಬ್ಬರಿಗೂ ನೋವಿದ್ರು ಮಾಹಿಗೋಸ್ಕರ